ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಬರೆದು ಸಾಮಾನ್ಯ ಜನರಿಗೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಜೊತೆಯಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಹಾತ್ಮ ಗಾಂಧೀಜಿಯವರು ಮತ್ತು ಜವಾಹರ್ಲಾಲ್ ನೆಹರೂಜಿ ಅವರ ಹೇಳಿಕೆ ಮೇರೆಗೆ ಈ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಈ ದೇಶಕ್ಕೆ ಎಂಥ ಸಂವಿಧಾನ ಇರಬೇಕು ಅನ್ನತಕ್ಕಂಥದ್ರ ಬಗ್ಗೆ ಅವರು ಆಳವಾಗಿ ಅಭ್ಯಾಸ ಮಾಡಿ ಅನೇಕ ದೇಶದ ಸಂವಿಧಾನಗಳನ್ನು ಓದಿ ಬರೆದು ಅದನ್ನ ನಮ್ಮ ಜನಾಂಗಕ್ಕೆ ಭಾರತದಲ್ಲಿರ್ತಕ್ಕಂಥ ಬಡ ಜನತೆಗೆ, ರೈತರಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ, ದಲಿತರಿಗೆ ಯಾವುದನ್ನ ನಾವು ಮಾರ್ಗದರ್ಶನ ಮಾಡಿದ್ರೆ ಅಥವಾ ಅವರಿಗೆ ಹಕ್ಕುಗಳನ್ನು ಕೊಟ್ಟಿದ್ರೆ ಅದು ಒಳ್ಳೆಯದಾಗ್ತದೆ ಅನ್ನತಕ್ಕಂಥದ್ದನ್ನ ಸುಮಾರು 3 ವರ್ಷ ಇದರ ಅಧ್ಯಯನ ಮಾಡಿ ಆ ಸಂವಿಧಾನವನ್ನ ಈ ದೇಶದ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸಿದರು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತು ನಾನು ಹೇಳಬೇಕಾಗಿದ್ರೆ ನಮ್ಮ ದೇಶಕ್ಕೆ 140 ಕೋಟಿ ಜನರಿಗೆ ಅವರು ಒಂದು ಅವರ ಹಣೆಬರವನ್ನ ಬರೀತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಾಗ್ಲಿ, ಅವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದಾಗ್ಲಿ, ಹೆಣ್ಣು ಮಕ್ಕಳಿಗೆ ವಿಶೇಷ ಅಧಿಕಾರ ಕೊಡ್ತಕ್ಕಂಥದ್ದಾಗ್ಲಿ, ದಲಿತರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾದಂಥ ರಾಜಕೀಯ ಹಕ್ಕುಗಳನ್ನು ಕೊಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲೇ ಅವರಿಗೆ ಜನ ದೇವರಾಗಿ ತಿಳಿದು ನಡ್ಕೊಳ್ತಾರೆ. ನೀವೆಲ್ಲೇ ಹೋಗಿ ಯಾವ್ದು ಮಾಡ್ತಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂದು ಇಡ್ತಾರೆ. ಅದಕ್ಕೆ ನಾವು ಹೋದ್ ಸಲ ಭಾರತ್ ಜೋಡೋ ಯಾತ್ರಾದಲ್ಲಿ ವಿಶೇಷವಾಗಿ ಈ ಬೋರ್ಡ್ ಸ್ಲೋಗನ್ ಮಾಡಿದೆವು. ಬೆಳಗಾವಿನಿಂದ ಒಂದು ನಾನು ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಏನು ವರ್ಕಿಂಗ್ ಕಮಿಟಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿತ್ತು, ಅದರಲ್ಲಿ ಜೈ ಬಾಪು, ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ ಈ ಮಾತುಗಳನ್ನು ಬಂದಿದ್ದು ಯಾಕಂದ್ರೆ
ನಿಮ್ಮೆಲ್ಲರ ಹಣೆಬಾರವನ್ನ ಬರೆದು ನಿಮಗೆ ಓಟಿನ ಅಧಿಕಾರವನ್ನ ಕೊಟ್ಟಿದ್ದಕ್ಕಾಗಿ ಜೈ ಭೀಮ್ ಅಂತಕ್ಕಂಥ ಪದವನ್ನ ಅದರಲ್ಲಿ ಸೇರಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದ್ರೆ ವಿಶೇಷವಾಗಿ ದಲಿತರಿಗೆ ರಾಜಕೀಯ ಹಕ್ಕ ಸಿಗ್ತಾ ಇರಲಿಲ್ಲ ಅನ್ನತಕ್ಕಂಥ ಮಾತನ್ನು ಖಂಡಿತವಾಗಿ ಹೇಳುತ್ತೆ. ಪೂನಾ ಪ್ಯಾಕ್ಟ್ ಅಗ್ರಿಮೆಂಟ್ ಆಗದೆ ಹೋಗಿದ್ರೆ ಮಹಾತ್ಮ ಗಾಂಧಿ ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಪೂನಾ ಪ್ಯಾಕ್ಟ್ ಮಾಡದೆ ಹೋಗಿದ್ರೆ ದಲಿತರಿಗೆ ಓಟಿನ ಅಧಿಕಾರ ಬಿಡಿ ಯಾವ MLA ಇಲ್ಲ, MLC ಇಲ್ಲ, ಶಿಕ್ಷಣನೂ ಇಲ್ಲ, ಯಾವುದು ಸಿಗ್ತಿರ್ಲಿಲ್ಲ. ಆದ್ರೆ ದುರ್ದೈವ ಅಂದ್ರೆ ಯಾರಿಂದ ನಿಮಗೆ ಹಕ್ಕು ಸಿಕ್ಕಿದೆ, ಯಾರಿಂದ ನಿಮಗೆ ಇವತ್ತು ಸಹಾಯ ಆಗಿದೆ, ಅವರಿಗೆ ನಾವು ಮರ್ತು ಹೋಗ್ತೇವೆ. ಅವ್ರಿಗೆ ನೆನೆಸೋದೇ ಇಲ್ಲ. ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ಒಂದು ಮುಂದುವರೆದಂತ ರಾಜ್ಯ ಅಂತ ಹೇಳಿ ಭಾವಿಸ್ತೇವೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ನಮ್ಮ ತಮಿಳುನಾಡು. ಆದರೆ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಸಿಗಬೇಕು ಅದು ಇವತ್ತು ಸಿಗ್ತಾ ಇದೆ. ಅದರೊಳಗೂ ಜಾತಿ, ಮತ್ತೊಬ್ಬಳ ಜಾತಿ. ಅರೆ ಏನು ನಿಮ್ಮ ಹಣೆಬಾರು ಬರೆದು ನಿಮಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋರಾಟ ಮಾಡಿ ಬಂದ ಮೇಲೆ ಬಡವರ ಬಗ್ಗೆ ನಿಮ್ಮ ಬಗ್ಗೆ ಚಿಂತನೆ ಮಾಡೋದು ಅಲ್ಲದೆ ದೇಶದ ಬಗ್ಗೆನೂ ಚಿಂತೆ ಅವರು ಮಾಡಿದ್ರು. ಆದ್ರೆ ಅಲ್ಲೂ ಜಾತಿ ಇದೆ. ಅಂಬೇಡ್ಕರ್ ಜಯಂತಿ ಮಾಡಬೇಕು, ಯಾರು ಮಾಡಬೇಕು? ಒಂದು ವರ್ಗದವರೇ ಮಾಡಬೇಕು. ಬೇರೆ ಓಣಿಗೆ ನಿಮಗೆ ಸಿಗೋದಿಲ್ಲ, ಊರಲ್ಲಿ ಸಿಗೋದಿಲ್ಲ, ಅಥವಾ ಊರ್ ಜನ ಸೇರಿ ಮಾಡೋದಿಲ್ಲ. ಸರ್ಕಾರದಿಂದ ಏನಾದರೂ ಆದೇಶ ಬಂದ್ರೆ ಟೌನ್ ಹಾಲ್ನಲ್ಲೂ ಪಂಚಾಯತ್ ಆಫೀಸ್ನಲ್ಲೂ ಅಥವಾ ಬೇರೆ ಬೇರೆ ಕಡೆ ಮಾಡ್ತಾರೆ. ಯಾಕೆ ಹೀಗೆ? ಇಡೀ ದೇಶಕ್ಕೆ ಉದ್ಧಾರ